ಏನ್ ತಿಂಡಿ? ಪಲಾವು. ಪಲಾವು? ಓ ಬನ್ನಿ ಜಾಡು. ನಾನ್ ಕಣ. ಯಾರು ಹೇಳು? ನಾನ್ ರಾಜಾಜಿನಗರದಿಂದ ಗುಂಡ. ಆ ನಾನ್ ರಾಜಾಜಿನಗರದಿಂದ ಗುಂಡ. ರಾಜಾಜಿನಗರದಿಂದ ಗುಂಡ. ಏನ್ ಸ್ವಾಮಿ? ಅದೇ ಚೆನ್ನಾಗಿದ್ದೀರಾ? ಓ ಓ ಓ ಓ ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ. ಓ ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ ಬಾ. ಎಷ್ಟು ನಾವ್ ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ. ಹಾ ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕ್ಕಲ್ಲ. ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ. ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು, ನಿನ್ನಿಂದ ಊರ್ನವ್ರಿಗೆ ತೊಂದ್ರೆ ಆಗ್ಬಾರ್ದು. ಈಗ ನಿನ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ ತಗೊಂಡೋಗ್ ಬಾ. ಏನ್ ರೇಟ್ಗೆ ಏನ್ ಹೇಳಿ? ಅದೇ ಕೊರೋನಾ ಬಂದ್ ಸತ್ತೋಗಿರೋ ಹೆಣಗಳು ಅವೆ ಕಣ. ಇಲ್ಲಿ ಬಂದ್ ತಗೊಂಡೋಗೋಣ. ಒಂದು ಹೆಣಕ್ಕೆ 125 ರೂಪಾಯಿ ಕೊಡ್ತೀವಿ. ನಿಮ್ಮ ಮೊನ್ನಕ್ಕೆ ನಿಂತ ಇನ್ನ ಬಿಟ್ಟಿರುವ ನಿಂತ. ಅಣ್ಣ 125 ರೂಪಾಯಿ ಒಂದ್ ಹೆಣಕ್ ಕೊಡ್ತೀವಿ. ಬಂದು ನಿಮ್ ಮನೆ ತವನ ಮುಚ್ಕೋ, ಇಲ್ಲ ಅಂತ ನಿಮ್ ತೋಟದಾಗನ ಮುಚ್ಕೋ. 125 ರೂಪಾಯಿ ಯಾರು ಕೊಡ್ತಾರ ನಿನ್ಗೆ? ನೀನೊಂದ್ ಕೆಲ್ಸಕ್ಕೆ ಹೋಗಲ್ಲ. ಯಾವತ್ತನ ನಿನ್ ಜೀವಮಾನಕ್ಕೆ ಒಂದ್ ಗಾರೆ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ? ತಿಂತ್ಯ ಗಣೇಶನ ಹೊಟ್ಟೆ ಮಾಡ್ಕೊಂಡಿದ್ಯಾ? ದನ ಓಡಾಡ್ದಂಗ್ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಹೆಣನ ಬಾ, ಇಲ್ಲಾಂದ್ರೆ ಹೆಣ ಊರ್ ಬಾ. ಗುಂಡಿ ತೆಗ್ದು 125 ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ. ಏನೀಗ ಏನು ಮಾಡ್ಲೋ ಬೇಡವೋ ಅನ್ನಂಗ್ ಮಾಡ್ತಿದ್ಯಾ? ಅದನ್ನ ಬಾ ಹೆಣ ಊರು, ಬಾ ಹೆಣ ಊರು, ಬಾ. ಮಣ್ಣು ತೆಗಿ, ತೆಗಿ ತಡಿ. ಗುಂಡಿ ತೆಗ್ದು ಮುಚ್ಚ ಬಾ. ಮಂತಾವ್ ಏನ್ ಮಾಡ್ತೀಯ? ವಾಯನಕ ಮಕ್ಕಂತ ಇರ್ತಾಳೆ ನೀನ್. ನಮ್ಮ ಯಾರ್ ನಮಸ್ತೆ. ನಮಸ್ಕಾರ. ನೀವು ಯಾರು ನರಸಿಂಹರಾಜು ಅವರೆಲ್ಲ ಮಾತಾಡ್ತಾ ಇರೋದು? ವಿಶಾಲಮ್ಮ ನಮ್ಮ ಹೆಂಗಸ್ರು. ಹೌದಾ? ನಿಮ್ಗೆ ಸಂಘದಲ್ಲಿ ಲೋನ್ ಆಗಿದೆ. ಲೋನು? ಬಂದು ನೀವು ತಗೊಂಡೋಗಿ ಸರ್. ಆಫೀಸ್ ಹತ್ರ ಬನ್ನಿ ಸರ್. ಎಲ್ಲಿ ಯಾವ ಆಫೀಸ್ ಹತ್ರ ಬರ್ಬೇಕು ಹೇಳಿ? ಯಾವ ಗುಬ್ಬಿಗೆ ಬರ್ಬೇಕಾ? ಗುಬ್ಬಿಗ್ ಬೇಡ, ತುಮಕೂರ್ಗೆ ಬನ್ನಿ. ಇದು ತುಮಕೂರಿಗೆ ನಮ್ಮ ಮನೆಯವ್ರ ಒಬ್ಬರೇ ಬರ್ಬೇಕಾ? ಎಲ್ಲಾರನ್ನೂ ಕರ್ಕೊಂಡ್ ಬರ್ಬೇಕಾ? ಇಲ್ಲ, ನೀವ್ ಒಬ್ರೇ ಬಂದ್ರಿ. ಅದೇ ತುಮಕೂರ್ ಹತ್ರ ಇಕ್ತಿಂತಾಳ್. ತುಮಕೂರ್ ಹತ್ರ ಊರ ಹೆಸರು ಇಕ್ತಿಂತಾಳ್. ತುಮಕೂರ್ ಹತ್ರ ಇದು ಊರು ಯಾವ್ದು? ಇಟ್ಟಿನ್ತಾಳ್ ಅಂತ ಎಲ್ಲಿ ಬರ್ತದೆ? ಇಕ್ತಿಂತಾಳ್. ಇಟ್ಟಿನ್ತಾಳ್? ಇಟ್ಟಿಂತಾಳಲ್ಲ, ಇಟ್ಟಿನ್. ಕೈದಾಳ ಹೊಲ್ತಾಳ್ ಕೇಳಿದ್ದೀನಿ. ಇಕ್ತಿಂತಾಳ್. ಇಟ್ಟಿನ್ತಾಳ್? ಇಟ್ಟಿನ್ ಅಲ್ಲ, ಇಕ್ತಿನ್ ರೇ. ಹೆಚ್ಚುಕಟ್ಟಾಗಿ ಏನೋ ರೇ ಸ್ವಾಮಿ. ಇಕ್ತಿಂತಾಳ್. ಇಟ್ಟಿನ್ತಾಳ್? ಇಕ್ತಿನ್ ತಡಿಯಪ್ಪ. ಹೋಗ್ಲಿ ಅಲ್ಲಿ ಹೋಗಿ ತಗೊಂಡೋಗಿ ಇಕ್ತೀನಿ ಅಂತಾರಲ್ಲ. ಇಟ್ಟಿನ್ತಾಳ್? ಇಕ್ತಿಂತಾಳ್. ನಾನು ಇಟ್ಟಿನ್ತಾಳ್ ಅಂತ ಇದ್ದೀನಿ ನಾನು. ಇದೇನಪ್ಪ, ಎಲ್ಲಿ ಬರುತ್ತದು? ನಾವು ಕೇಳೇ ಇಲ್ವಲ್ಲ. ಅದೆಲ್ಲೂ ಬರಲ್ಲ. ನೀವ್ ಅಲ್ಲಿಗೆ ಬರ್ಬೇಕು. ಅಲ್ಲ ಬರ್ತೀವಿ. ಎಲ್ಲಿ ಬರೋದು? ಅದು ಅಡ್ರೆಸ್ ಹೇಳಿ ಸ್ವಾಮಿ. ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರದಿಂದ ಮುಂದಕ್ಕೆ ಯಾವ ಊರು ಹೇಳ್ರಿ? ಅಗಲಗುಂಟೆ ಗೇಟು, ಬುಗುಡ್ನಹಳ್ಳಿ. ಬುಗುನಹಳ್ಳಿಯಿಂದ ಮುಂದಕ್ಕೆ ಬಂದ್ ಈ ಕಡೆ ಲೆಫ್ಟ್ ತಿರ್ಕಣಲ್ವಾ? ಬೆಟ್ಲೂರು ಕೋಡಿ. ಅಲ್ಲಿ ಹೊಸ್ದಾಗ ಆಗೈತದು. ಅದೇ ಕೊರಕ್ಲಾಗ ಇದು ಅದೇ ಎಲ್ಲ ಭರ್ತಿ ಮಾಡಿ ನೋಡ್ಸಿ. ಇಕ್ತಿಂತಾಳ್ ಅಂತ. ಅದೇ ಆ ಊರೇ ಅದು. ಅದೇ ಪೆರಮನಹಳ್ಳಿಗೆ ಹೋದ ರೋಡಾಗೆ. ಅದ್ ನಮ್ಮೂರೇ ಅದು. ಅಲ್ಲೇನೆ ನಮ್ ಆಫೀಸ್ ಇರೋದು. ಅದೇ ಹೊಸ ಗ್ಯಾಸ್ ಆಫೀಸ್ ಆಯ್ತಲ್ಲ. ಪೆರಮನಹಳ್ಳಿ ಅಂತ ಇದ್ರು. ಇಟ್ಟಿನ್ತಾಳ್. ಇಟ್ಟಿನ್ತಾಳ್ ಅಲ್ಲಿ ಗೊಲ್ರೆಟ್ಟಿ, ಪೆರಮನಹಳ್ಳಿ, ಗೊಲ್ರೆಟ್ಟಿ, ಆಮೇಲೆ ಇತ್ ಬಂದ್ರೆ ಹೆಗ್ಗೇರಿ. ಗೊತ್ತಸ್ವಾಮಿ ಅಲ್ಲೆಲ್ಲ ನಾನು ನೋಡಾಡಿದ್ದೀನಿ. ಅಲ್ಲೇ ಅದು ಹೊಸ್ದಾಗ ಆಗಿಲ್ಲಲ್ಲ. ಇಲ್ಲ, ಹೊಸ್ದಾಗ ಆಗೈತೆ. ಇಟ್ಟಿನ್ತಾಳ್? ಇಟ್ಟಿನ್ತಾಳ್ ನೋಡ. ಬತ್ತೀನಿ ತಡ್ರಿ, ಹೊರಟ್ಬಿಟ್ಟು ಬತ್ತೀನಿ. ರೇ ಸ್ವಾಮಿ, ನೀವು ಬಂದ್ರೆ ಯಾರು ದುಡ್ಡು ಕೊಡ್ತಾರ ನಿಮ್ಗೆ? ಆಯ್ತು ಸ್ವಾಮಿ, ಕರೆಕ್ಟ್ ಬರ್ತೀನಿ. ಇಬ್ರು ಬರ್ತೀವಿ. ನಿಮ್ ಮನೆಯವ್ರ ಕೊಡಿ ಫೋನು. ಹಲೋ ಮಗ ಇಲ್ಲಿ ಒಳಗಡೆ ಹೋದ್ರೆ ಬರಲ್ಲ. ಸಂಘದಾಗ ದುಡ್ಡ ಸಂಘ ಆಫೀಸ್ ತಗ ಹೋಗ್ಬೇಕಂತ. ಹಲೋ ಇಕ್ತಿಂತಾಳ್ತಾವ ಆಫೀಸ್ ಐತಂತೆ. ಇಕ್ತಿಂತಾಳ್ತಾವ ಇಲ್ಲೇ ಬಂದ್ ಕೊಡ್ತಾರಂತೆ. ಇಲ್ಲ, ಅದು ಅದಕ್ಕೆ ಫೋನ್ ಮಾಡಿದ್ದು. ಈ ಕೊರೋನಾ ಲಾಕ್ ಡೌನ್ ಎಲ್ಲ ಓಡಾಡಂಗಿಲ್ವಲ್ಲ ನಾವು ದುಡ್ಡುಗಳು ತಗೊಂಡು ಓಡಾಡಂಗಿಲ್ಲ. ಅದಕ್ಕೆ ನಿಮ್ ಮಿಸಸ್ ಕೊಡಿ. ನೀರು ಬೇಕಂತ ಅವ್ರ ಒಳಗಡೆಗೆ.
ಅಯ್ಯೋ ಫೋನ್ ಮಾತಾಡಕ್ ಕೇಳಿ ಸ್ವಾಮಿ ನೀವು. ಅಲ್ಲಿ ಹೋದ್ರೆ ಕೇಳ್ಸಲ್ಲ ಸರ್ ಇವ್ರೆ, ಅಲ್ಲಿ ಹೋದ್ರೆ ಒಳಗೆ ಹೋದ್ರೆ ಕೇಳ್ಸಲ್ಲ. ಯಾಕೆ? ಈ ಜಾಕ್ ಬಂದ್ರೆ ಮಾತ್ರ ಕೇಳಿಸ್ತೈತಿ. ಇದು ಯಾವ್ದೋ ಹೊಸ ಮೊಬೈಲ್, ಒಳಗಡೆ ಏನು ಸಿಗಲ್ಲ. ಒಂದ್ ಸ್ವಲ್ಪ ಈಚೆಗೆ ಕರೀರಿ ನಿಮ್ ಮನೆಯವ್ರನ್ನ. ಆ ನಿಮ್ ಮನೆಯವ್ರನ್ನ ಈಚೆಗೆ ಕರೀರಿ. ಅಕ್ಕಾರ ಇದು ಸ್ನಾನಕ್ಕೂ ಈಚೆಗೆ. ಥೋ ಸ್ವಾಮಿ ಒಂದ್ ಸ್ವಲ್ಪ ಫೋನ್ ಕೊಡಿ, ಇಲ್ಲಂದ್ರೆ ಈಚೆ ಕರೆದು ಮಾತಾಡಕ್ ಕೇಳ್ರಿ, ಮನೆಯೊಳಗೆ ಕೇಳ್ಸಲ್ಲ. ಸ್ವಾಮಿ ಸ್ನಾನ ಮಾಡ್ತಾ ಇದ್ರ ಅಕ್ಕಾರೆ, ಸ್ನಾನ ಮಾಡ್ತಾ ಇದ್ದಾರಾ? ಒಂದ್ ಸ್ವಲ್ಪ ಅವ್ರಿಗೆ ಹೇಳಿ. ನಮ್ಗೆ ಅವ್ರು ನೀವ್ ಬರ್ತೀರಾ ಇಲ್ವ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಈಗ? ಹೇಳಿದೀನಿ ಇಕ್ತಿನ ತಾಳು ಅಂದ್ರೆ ತಳಿ ಅಂತ ಅಂದ್ರ ಅವ್ರು. ಸ್ವಲ್ಪ ಆ ಫೋನ್ ಕೊಡಿ ಸ್ವಾಮಿ, ಹೋಗ್ಲಿ ಒಂದ್ ಸ್ವಲ್ಪ ಮಾತಾಡ್ತೀನಿ. ಇದೆ ಇವ್ರ ಅಮ್ಮರೇ, ಇದು ಅಲ್ಲಿ ಹೋದ್ರೆ ಏನು ಕೇಳ್ಸಲ್ಲ. ಮನೆ ಒಳಗಿದ್ರೆ ಅದು ಅಲ್ಲಿ ಕೆಳಗಡೆಗೆ ಹೋದ್ರೆ ಇದೊಂದ್ ಜಾಗದಾಗ ಮಾತ್ರ ಸಿಗುತ್ತೆ ಅದು ಮಾತಾಡಕ್ಕೆ. ನಿಮ್ ಮನೆ ಅಕ್ಕಂಗ್ ಕೈ ಕೊಡಿ. ಇನ್ ಹೇಳಕ್ಕಾಗಲ್ಲ ಇವ್ರೆ. ಅಲ್ಲಿ ಹೋದ್ರೆ ಮೊಬೈಲ್ ಇದು ಮಾತಾಡೋದ್ ಕೇಳ್ಸಲ್ಲ. ಬೇರೆ ಯಾರಿದಾರಲ್ಲಿ? ಬೇರೆ ಸ್ನಾನದ ಮನೆಗೆ ಯಾರನ್ನ ಬೇರೆ ಅಲ್ಲಲ್ಲ, ನಿಮ್ ಮನೇಲಿ ಯಾರಿದ್ದಾರೆ? ಎಲ್ಲ ಇದಾರೆ, ನೆಂಟರುಗಳು ಇದಾರೆ. ತಿಂಡಿ ಮಾಡ್ತಾವ್ರಿ. ಅವ್ರು ಯಾರಿದ್ದಾರೆ ಹೇಳ್ರಿ? ಬೇರೆ ಯಾರಿದ್ದಾರೆ ವಯಸ್ಸಾಗಿರೋರು? ವಯಸ್ಸಾಗಿರೋರು ಯಾರು ಇಲ್ಲ, ಹೆಣ್ಣು ಹುಡುಗರು ಅದೇ ನಮ್ಮ ಅಕ್ಕ ಮೊಮ್ಮಕ್ಳು, ತಂಗಿ ಮಕ್ಳು. ನಿಮ್ಮ ಮೊಮ್ಮಕ್ಳು ಕೈಲೇ ಕೊಡಿ, ಹೇಳ್ತೀನಿ ಅವ್ರಿಗೆ ಯಾವ್ದಾರ ಹೇಳಕ್ಕೆ. ನಿಮ್ಗೆ ಅರ್ಥ ಆಗಲ್ಲ. ಹೇಳಪ್ಪಾಯಿ. ಹಲೋ, ಅದೇ ಇವ್ರು ಯಾರು ಚಿಕ್ಕ ಮಕ್ಳು ಇವ್ರು? ನಾವು ನರಸಿಂಹರಾಜು. ಕೊಡ್ರಿ ಫೋನು. ನಾವು ಪೊಲೀಸ್ ಆಡ್ರೆ. ಒಂಚೂರು ಹುಣಸೆ ಹಣ್ಣು, ಸೀಗೆಕಾಯಿ, ಅದು ಇದು ವ್ಯಾಪಾರ. ಹೌದಾ ಅಣ್ಣ? ಓ ಇದು ನೋಡೋಣ. ನಾವು ನೀವು ಹಳ್ಳಿಯಲ್ಲಿ ಇರೋದು ಸಿಟಿಯಲ್ಲಿ ಅಣ್ಣ? ಹಳ್ಳಿ ಸ್ವಾಮಿ ನಮ್ದು, ಹಳ್ಳಿ. ತುಮಕೂರು ಹತ್ರ ಹಳ್ಳಿ. ನೋಡೋಣ, ನಾವು ಮಾಮೂಲಿ ಫಾರಿನ್, ಆ ಕಡೆ ಚೀನಾ, ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ, ಚೀನಾ, ಆ ಫಾರಿನಾಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು. ಏರೋಪ್ಲೇನ್ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟ್ ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗ ಇಲ್ಲ ನಮ್ಮೂರಾಗ. ಒಂಚೂರು ಒಂದ ಮಾಡಕ್ಕೂ ಜಾಗ ಇಲ್ಲ, ಹಂಗೆ ಬೆಳದ್ ನಿಂತೈತಿ ಅಣ್ಣ. ಅದು ಕಾಂಗ್ರೆಸ್ ಗಿಡದ್ದು ಹೂವ ಬರುತ್ತಲ್ಲ, ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ. ಹೆಂಗಸ್ರಿಕೆ ಅಂತಾರಲ್ಲ, ಮೂಗ್ಬಟ್ ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದು ಹಾಕ್ತಿವಿ ನಾವು, ಬೆಂಕಿ ಇಕ್ತಿವಿ. ಅದು ಮನೆ ಹುಡಿದ್ರೆ ಕಾಯಿಲೆ ಆಗುತ್ತೆ. ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕಿದ್ರೆ, ನಾವ್ ಅದು ಎಷ್ಟ್ ಕೆಜಿ ಐತಿ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ, ಫಾರಿನ್ಗೆ, ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ, ಅದು ವಿಶಾಲ್ ಅವರ ಮೈಯೆಲ್ಲ ನಾವದನ್ನ ಬರೇ ಇಂತ ಹುಚ್ಚು ನನ್ನ ಮಕ್ಕಳು. ಅಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಗೂ ಇಲ್ವ ನನ್ನ. ಇದು ಕಡ್ತತ್ತೆ ಸ್ವಾಮಿ, ಮೈಯೆಲ್ಲ ಗಜ್ಜೆತ್ತಂಗ ಎಲ್ಲ ಊತ್. ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ. ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ, ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ, ಯಾರನ್ನ ಕಿತ್ಕೊಂಡು ಹೋಗೋರು ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತು, ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈಯೆಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕೆ ಅಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟು ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಇಕ್ಬಿಡಿ. ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ರೂಪಾಯಿ ಕೆಜಿ ಹಂಗೆ ಬಂದು ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್, ನಿಮ್ ಹೆಸರು, ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ? ನರಸಿಂಹರಾಜ್ ಸ್ವಾಮಿ. ಹಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುಡನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸ ಹೂವಲ್ಲ, ಅವು ವಿಸುದ್ ಗಿಡ. ಅದು ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ, ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ.
ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲಿ ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ ನಿಮ್ ಮನೆಯವ್ರು ಯಾರನ್ನ ಕೆಲ್ಸದವ್ರು ಪಲ್ಸ್ಕೋರ್ ಇಲ್ಲ ಯಾರೋ ಒಂದ್ ಎರಡು ಹೆಣ್ಣಾಳ್ ಕರ್ಕೊಂಡ್ ಹೋಗೋಣ. ಹೂವ ಬಿಡ್ಸಕ್ಕ ಹೂವ ಬಿಡ್ಸಕ್ಕೆ ಕರ್ಕೊಂಡೋಗಿ ಹಾ ಬಿಡಿಸ ಎಲ್ಲ ಆದ್ಮೇಲೆ ನನಗ್ ಹೂವ ಎಲ್ಲ ಬಿಡಿಸಿ ಒಂದೊಂದ್ ಕೆಜಿ ಕವರ್ ಮಾಡಿ ನಂಗೆ ಫೋನ್ ಮಾಡಿದ್ರೆ ಓ ನಾನು ಕೆಜಿ 3,500 ರೂಪಾಯಿ ಹಿಂಗೆ. ಓ ನೀವು 10 ಕೆಜಿ ಬಿಡ್ಸಿಕ್ಕಿದ್ರೆ 35,000 ಕೊಡ್ತೀನಿ. 20 ಕೆಜಿ ಬಿಡ್ಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. ಒಂದ್ ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಇದೇನ ಯಾರವ್ರು ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದ್ರು. ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು. ಈ ಚೀನಾ ಕಡೆ ಎಲ್ಲ ನಾವು. ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವ್ರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಏನ್ರಾಗ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ. ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ. ಓಹೋ, ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ಇವ್ನು. ಯಾರು ನೀವು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿರಂಗ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ. ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ಲು ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆ ಎಲ್ಲ ತೊಳೆದು ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸ್ಕಲ್ ಮಾಡ್ತೀರಾ? ಫುಲ್ ಗಟ್ಟಿ ಬರುತ್ತೆ ಚೀನಾ. ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ, ಮಂಚ. ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಹುಚ್ಚಾಸ್ಪತ್ರೆ. ಈಗ್ಲೇ ಇದು ಮೂಗ್ಬಟ್ಟು ಎಲ್ಲ ಒಂದೇ ಸಲ. ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು? ಅಣ್ಣ ಮೂಗ್ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಕಳಿಸ್ತಾರೆ. ಒಂದ್ ನಿಮಿಷ, ನೀನ್ ಯಾಕಂದ್ರೆ BP ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ? ನನ್ಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚಿಗೆ ತಗೊಂಡೋಗ್ಬಿಡು. ನೀನು ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ. ಮನೆ ಕಂಡವ್ರು ನಿದ್ದೆ ಕೊಡಲ್ಲ ಅಂತ ಉಗಿತಾವ್ ಮನೆಗೆ ನನ್ಗೆ. ಏನಣ್ಣ ಈ ಮೂಗ್ಬಟ್ಟು ಇಕ್ಕಂತಾರಲ್ಲಣ್ಣ ಹೆಂಗಸ್ರುಗಳು, ಆ ಮೂಗ್ಬಟ್ಟಿಗೆ ಯಪ್ಪ ಮೂಗ್ಬಟ್ಟಿಗೆ ಇಕ್ಕೇನ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತೋಗ್ಬಿಡ್ತದ ಮೂಗು. ಇದು ಇಸಾದು ಮೂಗ್ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸ್ಕಲ್ ಕುಯ್ಯೋದು ಎಲ್ಲ ಪ್ರಪಂಚಕ್ಕೆ ಕೇಳಿದೇನ? ಯಾವ್ರ ನಿಂದು? ಅಣ್ಣ ಯಾವ್ರ ನಿಂದು? ಅಣ್ಣ ನನ್ ಫಾರಿನಾಗೆಲ್ಲ ನಂದು ಬಿಸ್ನೆಸ್ ಇದೆ. ಯಾವ್ರ ನಿಂದು ಪರಂಗಿ ಗಿಡದಾಗ ವಾಸ್ಕಲ್ ಮಾಡ್ತಾರ ಎಲ್ಲಾನ ಕೇಳಿದ್ವಿ. ಆಮೇಲೆ ನುಗ್ಗೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರಲ್ಲ, ಯಾವ್ರ ನಿಂದು? ನನ್ ಮದುವೆ ತಗನ ಬಿಡ್ತೀವಿ. ಮನೆಗೆಲ್ಲ ತಿಕ್ಲಿಡೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ ಫೋನ್. ಒಂದ್ ನಿಮಿಷ ತಡೀರಿ ಸರ್, ಒಂದ್ ನಿಮಿಷ ಪ್ಲೀಸ್. ಇಲ್ಲ ನಿಮ್ಮನ್ನ ಕೂಲ್ ಮಾಡ್ಕೊಳ್ಳಿ. ಇದೇ ನಂಗೆ ಇಂತಾರೆ ಒಬ್ಬರನ್ನ ದುಡ್ಡು ಕೊಡ, 1 ರೂಪಾಯಿಗೆ ಕೊಡೋರು ನಮ್ಮ ಮಕ್ಳು ಮಾಡಲ್ಲ. ಇವರೇ ತಿಕ್ಲು ಹಿಡಿದು ಎಲ್ಲ ಹುಚ್ಚಿಚ್ಚ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ. ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್. ಹೆಂಗ ಸ್ವಾಮಿ ಇದು ಕೊರೋನಾ ಖಂಡಿತ ಹೋಗುತ್ತೆ. ನೀವ್ ಹೋದ್ಮೇಲೆ ಅದು ಹೋದಂಗೇನೆ. ಅಲ್ಲ ನೀವ್ ಹೋದ್ರೆ ಇಲ್ಲ, ನಾವೆಲ್ಲೂ ಮನೆ ಬಿಟ್ಟು ಹತ್ತಿತ್ತು ಹೋಗಿಲ್ಲ. ಅಲ್ಲಲ್ಲ, ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ. ಇವ್ರು ಯಾರು ಇವ್ರ? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು. ಅವರು ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ. ಅವರು ನಮ್ ಫ್ರೆಂಡು, ಬಾಯ್ ಫ್ರೆಂಡ್. ನನಗೆ 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು CM ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಹಲೋ, ಯಾರು? ನಾವು ಕೊರೋನಾ ಸರ್. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿ ನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು,
ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕಬೇಕು, ಆಮೇಲೆ ಕೈಯ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೊಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕ ಮುಚ್ಚಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದ್ಮೀರಿ. ಆಮೇಲೆ ಇದು ಎಲ್ಲೂ ಜನದಿಂದ ಆಚೆಗಡೆ ದೂರ ಮಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ನೀವು ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು. ನಿಮ್ಮ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ಮ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾವು ಮನೆ ಕಿತ್ಕೊಂಡ್ಬಿಟ್ಟಿದ್ದೀವಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನು ಬಳ್ಳಾಪುರ ಅಂದ್ರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಗೊಣ್ಣೆ ತರೋದ್ರಲ್ಲಿ ಕೈ ತೊಳ್ಕೊಬೇಕು, ಆಮೇಲೆ ಊಟ ಮಾಡ್ಬೇಕಾ ಅದೆಂತದ್ದು ಹೇಳಿರಲ್ಲ, ಅದೇ ಹಂಗನ್ನಕ್ಕೆ ಹೋಗ್ಬೇಡಿ ಪಾಪ. ಅದು ಅದೇನು ಅಂದ್ರಲ್ಲ, ಇದು ಗೊಣ್ಣೆ ತರದ್ದು ಅಂದ್ರೆ ಏನೋ ಸ್ಯಾನಿಟೈಸರ್. ಅದನ್ನ ನನಗೆ ಹೇಳಕ್ ಬರಲ್ಲ ಸರ್. ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು. ಮಾರ್ಕೆಟ್ಗೆ ಜನ ಇರ್ತಾವ ಹೋಗ್ಬಾರ್ದು, ಜನ ಇರತ್ತವ ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೀಗೆ ನರಸಿಂಹರಾಜು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಸಂಪಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕರ್ಮ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಎಲ್ಲ ದೂರ ಮಾಡಿ ನೀವು ನಮ್ಮ ಓಡಿಸ್ಕೊಳ್ಳಿದ ಬಂದು ನೋಡಿ ಟೇರ್ ಮೇಕ ಬರ್ತದೆ. ಹೇಳಿ ಹೇಳಿ ಹೇಳಿ. ಕೋಳಿ ತಿಕ್ಕಕ್ ಬಂತು ಸ್ವಾಮಿ, ಅಡಿಗೆ ಮುಂದೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತಕ್ಕೆ ಬಂದು ನನ್ನ ಚಂದಿ ಬಂದು ನಾನೇ ಮಾಡೋಣ ಓಡ್ಸು. ಅಲ್ಲ ಸರ್, ಅವು ಹಲೋ ನಮ್ದೇ ಸ್ವಾಮಿ ಕೋಳಿ. ಅಲ್ಲ ನಿಮ್ದೇ ಆಗ್ಲಿ, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚೆ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎರಡು ನೋಡಿ. ಏನ್ ಹೇಳಿ? ಅದೇ ನಿಮ್ಮವ್ ಎರಡು. ಇವ್ರೆ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಅದು ಅದೇನು ಅವಕೇನು ಇನ್ ಮ್ಯಾಗಡೆಗೆ ಬಂದು ಇದು ಡ್ರಾಯರ್ ಇಟ್ಕೊಂಡ್ರೆ ಕುಕ್ ಹಾಕ್ಬಿಟ್ಟಾವ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ ಬೇಣುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ ಬೂರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು, ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ, ಓಡಿಸ್ಕೊಂಡು, ಮನುವಾಗ, ಮಾಡ್ಕೊಂಡು ಮಾಡುವಾಗ, ಆಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ಏನ್ ನೀವು ಯಾರು ಏನ್ ಹೇಳು ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರಿಗೆ ಒಳ್ಳೇದವ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡಾಡ್ಕೊಂಡು ಸರ್, ಈಗ ಹಾಡ್ಗಳು ಬರಲ್ವಾ? ಹೇಳಿ ಸರ್. ಹಾಡ್ಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್, ಅಷ್ಟೇ. ನೋಡಿ ಹಳ್ಳಿಗಳಿಗೆ ನಿಮ್ಮಂಗೆ ಎಲ್ಲ ಸಾಹುಕಾರ ಇರಲ್ಲ, ಬಡವ್ರು ಇರ್ತಾರೆ. ಬಡವ್ರು ಅವ್ರಿಗೊಂದು 100 ರೂಪಾಯಿದು ಒಂದು ಮಾಸ್ಕ್, ಆಮೇಲೆ ಎಂಥದ್ದು ಕೈಗೆ ಹಾಕೋಣದು ಇದು ಅದು ಅಂಥದ್ದು ಸುನಿಶ್ಚ ಇದು ಅದು ಕೊಡೋದು. ಆಮೇಲೆ ಏನ ಮಾಡಿ ಹಿಂಗೆ ಹೇಳ್ಬಿಟ್ರೆ ನೀವು ಅಮಾಯಕರು ಏನ್ ಮಾಡ್ತಾರೆ, ಕೂಲಿ ಪಾಲಿ ನೆಚ್ಕೊಂಡ್ರ ಅಮಾಯಕರ ಅಂತಲ್ಲ ಸರ್. ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಹಸ್ತ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ ಒಂದು 2 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಅದು ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರು ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು ಒಂದು 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡವ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು, ಆಮೇಲೆ ಮಾಸ್ಕು ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ?
ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು 10 ಜನಕ್ಕೆ 10-20 ಸಾವಿರ ಅಲ್ಲ ಏನಾವು ಸರ್ ನಿಮ್ಮಂತ ಶ್ರೀಮಂತ್ರಿ ಹಂಗ ಅನ್ಬಿಟ್ರೆ. ಶ್ರೀಮಂತರಲ್ಲ ನಮ್ಮ ಬಡವರು ಸರ್ ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ. ಖಂಡಿತ ಬಿಟ್ಟಿದೀವಿ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಮ್ಮ ಮಂಜಾನೆ ಬಿಟ್ಟಿದೀವಿ. ಈ ಎಲ್ಲ ಕೆಲಸ ಕಾರ್ಯ ಇಲ್ದಲ್ಲಿ ಮನೆ ತಗೋವ್ರೆ ನಾವು ಕೇಳೋಣ ಸ್ವಾಮಿ ಏನೋ. ಅಲ್ಲ ಇರ್ಲಿ, ನೀವು ಒಂದ್ 2 ತಿಂಗಳು ದುಡಿಮೆ ಕೊಡ್ಬೋದಲ್ಲ ಸರ್. ನೀವು ತಿಂಗ್ಳಿಗೆ ಏನಿಲ್ಲ 2 ಲಕ್ಷ ತನಕ ದುಡಿತೀರಲ್ವಾ, ಆದ್ರೆ ಒಂದ್ ತಿಂಗಳದು ಕೊಟ್ರೆ ಬಡವ್ರು ಜೀವನ ಮಾಡ್ತಾರಲ್ಲ ಸರ್. ಅಣ್ಣ ಬಂದ್ರಿ ಲೇರಿಕರು ಪೊಲೀಸರು ಬಂದು ಇದು ಮಗ ಇದು ಮಾಸ್ಕ್ ಯಾಕೆ ಗೋವಿಂದ್ ಪೊಲೀಸ್ನವ್ರು ಬಂದ್ರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದ್ರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಈಗ ಅಲ್ಲ ಇದೇನು ಹೋಗುತ್ತಾ ಹೆಂಗೆ ಸ್ವಾಮಿ ಇದು ಕೊರೋನಾ? ಕೊರೋನಾ ಖಂಡಿತ ಹೋಗುತ್ತೆ. ನೀವ್ ಹೋದ್ಮೇಲೆ ಅದು ಹೋದಂಗೇನೆ. ಅಲ್ಲ ನೀವ್ ಹೋದ್ರೆ ಇಲ್ಲ, ನಾವೆಲ್ಲೂ ಹೋಗಿ ಮನೆ ಬಿಟ್ಟು ಹತ್ತಿತ್ತು ಹೋಗಿಲ್ಲ. ಅಲ್ಲಲ್ಲ, ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ, ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ನಾವು ಅಲ್ಲ ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ, ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್ ನೀನ್ ಒಟ್ಟಿಗೆ ಅನ್ನ ತಿಂತೆ ತಿಂತೆ ನೀನು. ನಾನು ಹೇಳ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನಿಮ್ಮ ಇದು ಇವ್ರೆ ಯಾವ ಹೇಳಿ ನಿಮ್ದು ಯಾವ ಊರು? ಬೇಕು. ಯಾವ ಊರು? ಯಾವ್ದಾದ್ರು ಮಜ್ಜಿಗೆ ಬೇಕಾ ನಿಮ್ಗೆ? ಇಲ್ಲ, ಯಾವ ಊರು? ಯಾರ್ದು? ನಿಮ್ದು? ನಮ್ದು ಬಳ್ಳಾಪುರ. ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ ಮೊದಲು. ನಾವು ನಿಮ್ಮಂಗೆ ಸಂಸಾರ ಐತೆ, ಮಕ್ಳು ಮರಿ ಇದಾವೆ, ನಾವು ಕಂಡೀಷನ್ನಾಗ ಆರೋಗ್ಯವಾಗಿ ಮನೆಯಾಗಿರ್ಬೇಕು, 10 ಜನ ಕೇಳಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ. ಎಲ್ಲ ಇರ್ರಿ, ಸಂತೋಷ ಬಂದಾರ ಕೊರೋನಾ ಹೋಗುತ್ತಾ ಅಂದ್ರಲ್ಲ, ಹೋಗುತ್ತೆ ಸರ್. ನೀನು ಹೇಳ್ದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಾಯಕ್ಕೆ ಬಂದ್ಬಿಡು ಎಷ್ಟೈತಿ ನೀನು? ಅಲ್ಲ ಸರ್, ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ಆಮೇಲೆ ನೀನು ಎಂತೆಂಥವ್ರೆಲ್ಲ ಬಂದು ಸಾಯ್ತಾವ್ರೆ, ನೀವು ಸಾಯ್ತಿಲ್ವಲ್ಲ ಯಾಕೆ? ಏನ್ ನೀವ್ ಇದ್ದೇನ್ ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸರುಗಳು ಹಾಳು ಮಾಡಕ? ನೀನೆಷ್ಟು ಇವರು ಯಾರು ಇವ್ರು? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು. ಅವರು ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ, ಅವರು ನಮ್ ಫ್ರೆಂಡು, ಬಾಯ್ ಫ್ರೆಂಡ್ ನನಗೆ. ಮತ್ತೆ ಬಾಯ್ ಫ್ರೆಂಡ್ ತಲೆ ನಂತ ಮಾತಾಡಿದೆ. ನಾನು ಗಂಡನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಟ್ಟು ಸೋಳೆ ಮುಂದೆ ನೀವು ಕಾಯಿನ ಹಾಕ್ಯ ನಿಮ್ಮಮ್ಮ ಎಷ್ಟು ಜನ ಕೊಟ್ಟಿನ ಮುಂದೆ ನಾನು ಸತ್ತೋಗ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನೀನು ನಾನೆಲ್ಲ ಹೇಳಿದ್ದು ನಮ್ಮ ಬಾಯ್ ಫ್ರೆಂಡ್. ನಿನ್ನಂತಾರು ನಿನ್ನ ಜೊತೆಗೆ ಬಂದು ಬರ್ತಾರಲ್ಲ ಅಂತವ್ರು 500 ಜನ ಸತ್ತೋದ್ರು, 50,000 ಜನ ಬದುಕ್ತಾರೆ. ನಿನ್ನಂತರಿಂದಲೇ ಕೊರೋನಾ ಬಂದು ಜನಗಳು ನುಣ್ಣಗೆ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಹಾಳು ಮಾಡಿ ಜನಗಳನ್ನ ದುಡ್ಡಿಗೋಸ್ಕರನ ಕೊರೋನಾದಿಂದಲೇ ನಿಮ್ಮಂತರ ಅಂಟಿಸ್ಕೊಂಬಂದೆ ನಮ್ಮಂತರಿಗೆಲ್ಲ ಕೊರೋನಾ ಅಂಟಿಸಿ ಇಡೀ ಕರ್ನಾಟಕ ದೇಶದಾಗೇನೆ ಅಡ್ಕೊಂಡಂಗೆ ಮಾಡಿತ್ತು. ಯಾಕೋ ನಮ್ಮ ಮನೆಯವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸರಿಯಾಗಿ ನೀ ಕಲೆ ಇಸ್ತೀನಿ ಅಲ್ಲಿ ಮುಂದೆ. ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೋನಾ ಗಿರೋನ ಬಂದಿರೋ ವೃತ್ತಿಯ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಗಂಟ್ಲಗೆ ಅದು ಬಂದು ಇದಾಗ್ಬಿಟ್ಟು ಉಸಿರಾಡ್ದಂಗೆ ಆಗ್ಬಿಟ್ಟು ಆಮೇಲೆ ಹಿಂಗೆ ಆಂಬುಲೆನ್ಸ್ ತಗೊಂಡು ಹೋಗ್ಬೇಕಾರೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೊರಗೆ ಹೋಗ್ಬಿಟ್ರು ನೀನು. ಇಡೀ ನಿನ್ನ ಹತ್ರ ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಬದುಕಕ್ಕೆ ದಾರಿ ಆಗ್ತೈತಿ. ನಿನ್ನಂತವ್ರು ಮೊದ್ಲು ಹೊರಗೆ ಹೋಗ್ಬೇಕು. ಕೊರೋನಾ ಬಂದು ನೀನು ಮೊದ್ಲು ಸತ್ತೋಗ್ಬೇಕು. ಜನಗಳಿಗೆ ಹೋಗ್ರಿ, ನಿಮ್ಮ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವು ಚೆನ್ನಾಗಿರ್ ಹೋಗ್ರಿ, ನಮ್ಮ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ಯಾಕೆ ನನ್ನಿಂದ ಹಾಳಾಗಿ ಹೋಗ್ತೀರಿ ಅಂತ ಬುದ್ಧಿ ಹೇಳಿ ಕಳ್ಸಲ್ಲ. ಚಿನಾಲಿ ಲೋಪರ್ ನನ್ನ ಮಗನೇ, ನೀನ್ ಮತ್ತೆ ಗೊಲ್ರ ಮುಂತಕ್ ಹೋಗೋದು, ಅಲ್ಲಿ ತಿಪ್ಪು ರತ್ನ ಮುಂತಕ್ ಹೋಗೋದು. ನಿಮ್ಮ ಅಮ್ಮ ನೀನೇನು ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಕ್ಕೆಲ್ಲ ಬರ್ತಿದ್ದಲ್ಲ ಚಿನಾಲಿ. ಹಂಗ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯಿಲೆ ವಾಶ್ ಮಾಡ್ಕೊಳಕ್ ಕಿತ್ತೋದ್ಲ ಹುಡಿ. ಲೇ ನಿನಗ್ ಬದದ್ ನೋಡ್ಲ ಇವತ್ತು ನಾಳೆ, ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದದ್ ನೋಡ್ಲಾ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಮನೆಗೆ ಕದ್ರಿನಾಥ ಸ್ವಾಮಿ ಐತೆ,
ಪರಮ ಭಕ್ತ ಏನು ನೀವು ನಮ್ ಭಕ್ತಂಗ್ ಬರ್ಬಾರ್ದು ಅಂತ ಏನು ಇದು ಎಲ್ಲ ಕಾಯ್ಕೊಂಡಿರ್ತಾವ್ರಿ ದೇವ್ರುಗಳು ಇವ್ನಿಗೆ. 10 ಜನಕ್ಕೆ ಒಳ್ಳೇದ್ ಮಾಡೋದ್ ನೋಡು, 10 ಜನಕ್ಕೆ ಹೆಲ್ಪ್ ಮಾಡು. ನಿನ್ ಕೈಲಿ ಏನು ಕೊಡಕ್ ಆಗಿದ್ರೆ ನೀನ್ ಮನೆಯಿಂದ ಆಚೆ ಹೋಗಬೇಡ, ಯಾರನ್ನು ನೀನ್ ಫೋನ್ ಮಾಡಿ ಕರ್ಸ್ಕೋಬೇಡ. ಕಿತ್ತೋದ್ ಮುಂದೆ ಲೇ ಲೋಫರ್ ನನ್ ಮಗನೇ